ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ನಾನು ಮೊನ್ನೆ ಪನ್ನೀರ್ ತೊಗೊಂಡು ಬಂದಿದ್ದೆ. ಅರ್ಧ ಕೆ ಜಿಲಿ ನಾನು ಸ್ವಲ್ಪ ಇಟ್ಕೊಂಡಿದ್ದೆ, ಅದು ಒಂದು ಪೀಸ್ ಇದೆ. ಈಗ ಪನ್ನೀರ್ಗೆ ನಾವಿಲ್ಲಿ ನೋಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಬರೋಣ. ತೆಂಗಿನಕಾಯಿ ಹಾಲಿಂದ ಮಾಡೋದದು. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. 3 ಟೊಮೊಟೊ ರುಬ್ಬಲಿಕ್ಕೆ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಯಾವಾಗಲೂ ಒಂದೇ ಥರ ಮಾಡೋದು ಬೇಡ ಅಂತೇಳಿ ತೆಂಗಿನಕಾಯಿನ ತೊಳೆದು ನೀಟಾಗಿ ಹಚ್ಕೊಂಡಿದ್ದೀನಿ. ಇವಾಗ ತೆಂಗಿನಕಾಯಿ ರುಬ್ಬಿಟ್ಟು ಇದನ್ನು ಹಾಲು ತೊಗೊಳ್ಳೋಣ. ಇದು ಮತ್ತೆ ರುಬ್ಬಬೇಕು. ಟೊಮೊಟೊ ರುಬ್ಕೊ ಬಂದಿದ್ದೀನಿ. ಒಳ್ಳೆ ಹಚ್ಚಿದ್ವಿ ಪಾತ್ರೆಕಾಯಲ್ಲಿ. ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಇದ್ದರೆ ಹಾಕೊಂಡಿಲ್ಲ ಅಂದರೆ ಎಣ್ಣೆಲೆ ಕರಿಬೋದು. ಏನಪ್ಪ ಅಂದರೆ ಒಂದೊಂದು ಸರಿ ಇರಲ್ಲ, ಒಂದೊಂದು ಪನ್ನೀರ್ ಸರಿ ಇರಲ್ಲ. ಹಾಕಿದ ತಕ್ಷಣ ಕಲ್ಸೋಗ್ಬಿಡುತ್ತೆ. ಅದು ಚೆನ್ನಾಗಿರೋ ನೋಡ್ಕೊಳ್ಬೇಕು. ಅದರಲ್ಲೂ ಕ್ವಾಲಿಟಿ ಮೇಲೆ ಇರುತ್ತೆ. ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ. ಇದು ಏನಕ್ಕೆ ಫ್ರೈ ಮಾಡಬೇಕಿಲ್ಲ. ಕೆಲವರು ಹಸಿದೇ ಹಾಕ್ತಾರೆ. ಹಸಿದು ಇಷ್ಟ ಆಗೋಲ್ಲ ನನಗೆ. ಸ್ವಲ್ಪ ಫ್ರೈ ಮಾಡಿದಾಗ ಇಷ್ಟ ಆಗುತ್ತೆ. ನೋಡಿ, ಈ ಥರ ಆಯಿತು. ಈಗ ತೆಗೆದ್ಬಿಡೋಣ. ಇದಕ್ಕೊಂದು ಚಕ್ಕೆ, 2 ಲವಂಗ, ಬಾತೆಲೆ, 2 ಏಲಕ್ಕಿ ಅಷ್ಟೇ. ಈಗ ನಾವು ಅದಕ್ಕೆ ಈರುಳ್ಳಿ ಹಾಕೋಣ. ಹಸಿ ವಾಸನೆ ಹೋಗಬೇಕಿದೆ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಯಾಕೆಂದರೆ ಎಣ್ಣೆ ಕಾದಿತ್ತಲ್ಲ, ಕಾದಿರೋ ಎಣ್ಣೆ ನಾವು ಹಾಕಿದ್ದೀವಲ್ಲ, ಅದು ಬೇಗನೆ ಒಂಥರ ಆಗಿದ್ದಂಗೆ ಕಾಣುತ್ತೆ. ಅದು ರೋಸ್ಟ್ ಆಗಿರೋಲ್ಲ. ಅದಕ್ಕಾಗಿ ಹೀಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ,
ಚಿಟಿಕೆ ಅರಿಶಿನ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕೆಂದರೆ ನನಗೆ ಖಾರ ಕಮ್ಮಿ ಬೇಕು, ಅದಕ್ಕೆ ಖಾರ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ, ಯಾಕೆಂದರೆ ಖಾರ ಪುಡಿ ಎಲ್ಲ ಸ್ವಲ್ಪ ಹಸಿ ಇರುತ್ತಲ್ಲ, ಹಸಿ ವಾಸನೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಈಗೇನು ನಾವು ಟೊಮೊಟೊ ರುಬ್ಕೊಬಂದಿದ್ದೀವಿ ಅದು ಹಾಕ್ತೀವಿ. ಏಕೆಂದರೆ ಟೊಮೊಟೊ ಹಸಿ ವಾಸನೆ ಹೋಗಬೇಕು. ಅದಾದಮೇಲೆ ಹಾಲು ಹಾಕೋದು, ಬೇಳೆ. ಈಗ ಬೆಂದಿದೆ, ಇದಕ್ಕೆ ಹಾಲು ಹಾಕೋಬಿಡೋಣ ನಾವು. ಈ ಹಾಲು ಜೊತೆ ಚೆನ್ನಾಗಿ ಒಂದು ಸ್ವಲ್ಪ ಕುದಿಬೇಕು. ಸಾರಿ, ಉಪ್ಪು ಹಾಕ್ಬಿಟ್ಟಿದ್ದೀನಿ, ಅದು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಈಗ ಜಸ್ಟ್ ಹಾಕ್ಬಿಟ್ಟೆ. ಇದು ಕುದೀಲಿ. ಸ್ವಲ್ಪ ಬೇಳೆ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಗಮನ ಸೂಪರಾಗಿದೆ, ಚೆನ್ನಾಗೂ ಆಗಿದೆ. ನೋಡಿ ಯಾವ ಥರ ಬಂದಿದೆ. ಚೆನ್ನಾಗಿದೆ ಅನ್ಕೋತೀನಿ. ನೀವು ಕೊನೆ ತನಕ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಈ ಥರ ಆಗಬೇಕು. ಕೊನೆ ತನಕ ವಿಡಿಯೋ ನೋಡಿ. ಸೂಪರಾಗಿದೆ, ಗ್ರೇವಿ ಚೆನ್ನಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೇ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತೇನಿಲ್ಲ, ಆಗಲೂ ಮಾಡ್ಬೋದು, ಈ ಥರನೂ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಂದಿದೆ. ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೇನಪ್ಪ ಅಂದರೆ ಮಕ್ಕಳುಗಳಿಗೆ ಈ ಥರ ಮಾಡಿಕೊಡಿ, ಚೆನ್ನಾಗಿ ತಿಂತಾರೆ. ಖಾರ ಇಲ್ಲ, ಏನಿಲ್ಲ, ನಾನು ಜಾಸ್ತಿ ಖಾರ ಯೂಸ್ ಮಾಡಲ್ಲ. ತುಂಬ ಚೆನ್ನಾಗಿದೆ, ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು, ಧನ್ಯವಾದ.